ಜಮೀರ್ಗೆ ಡಿಸಿಎಂ ಸ್ಥಾನ ನೀಡುವಂತೆ ಒತ್ತಾಯ. ಭೀಮ್ ಆರ್ಮಿ ಮುಸ್ಲಿಂ ಸಮುದಾಯದಿಂದ ಬೃಹತ್ ಪ್ರತಿಭಟನೆ. ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿ ತಿಪಟೂರಿನಲ್ಲಿ ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರು ಬೃಹತ್ ಪ್ರತಿಭಟನೆ ನಡೆಸಿದ್ರು. ನಗರಸಭೆ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದ್ರು. ಇನ್ನು ಜಮೀರ್ ಅಹಮದ್ ಅವರು ಜಾತ್ಯತೀತ ಮೌಲ್ಯಗಳನ್ನು ಹೊಂದಿರುವ ಸಮರ್ಥ ನಾಯಕ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಮುಸ್ಲಿಂ ಸಮುದಾಯದ ಕೊಡುಗೆ ಮಹತ್ವದ್ದಾಗಿದೆ. ಹೀಗಾಗಿ ಜಮೀರ್ಗೆ ಡಿಸಿಎಂ ಸ್ಥಾನ ನೀಡುವುದರ ಜೊತೆಗೆ ಪ್ರಬಲ ಖಾತೆಯನ್ನು ನೀಡಬೇಕು ಎಂದು ಆಗ್ರಹಿಸಿದರು. ಒಂದು ವೇಳೆ ಮುಸ್ಲಿಂ ಸಮುದಾಯವನ್ನ ನಿರ್ಲಕ್ಷಿಸಿದ್ರೆ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮ ಎದುರಿಸಬೇಕಾಗುತ್ತೆ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಜಾತ್ಯತೀತವಾಗಿ ಒಂದು ಧರ್ಮಕ್ಕೆ ಸೀಮಿತವಂತೆ ಸರ್ವಧರ್ಮವನ್ನು ಗೌರವಿಸುತ್ತಾ ಸರ್ವಧರ್ಮವನ್ನು ಸಂತಸವನ್ನು ಆರಿಸುವಂತ ಜಮೀರ್ ಅಹಮದ್ ಖಾನ್ ಅವರ ಏನು ಡಿಸಿಎಂ ಸ್ಥಾನ ಅಂತೇಳಿ ಸಮಸ್ತ ಅಲ್ಪಸಂಖ್ಯಾತರ ಅಭಿಮಾನಿಗಳು ಮತ್ತು ಒಂದು ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇವತ್ತು ಏನಾಗಿದೆ ಅಂದ್ರೆ ಇವತ್ತು ರಾಜ್ಯದಲ್ಲಿ ಮುಸಲ್ಮಾನರು ಮತ್ತು ದಲಿತರು ಅಂದ್ರೆ ಕಾಂಗ್ರೆಸ್ ಅಂದ್ರೆ ದಲಿತರು ಮುಸಲ್ಮಾನರು ಲೆಕ್ಕ ತರ್ತಿತ್ತು. ಇವತ್ತು ಮುಸಲ್ಮಾನರು ಈ ದೇಶದ ದಲಿತರು ಇದ್ದವರೇ ಕಾಂಗ್ರೆಸ್ ಇಲ್ಲ ಅಂತ ಸ್ಥಿತಿಯಲ್ಲಿ ಮುಸಲ್ಮಾನರ ಕೊಡುಗೆ ಮುಸಲ್ಮಾನರ ತ್ಯಾಗ ಕಾಂಗ್ರೆಸ್ಗೆ ಬಹಳ ದೊಡ್ಡ ಮಟ್ಟದ ಇದೆ. ಹಂಗಾಗಿ ಇವತ್ತು ಮುಸಲ್ಮಾನರನ್ನ ಕಡೆಗಣಿಸಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನಶಿಸಿ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನಾವು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಕೇರಳದಲ್ಲಿ ಹಗಲು ರಾತ್ರಿ ಇವತ್ತು ಕೇರಳದಲ್ಲಿ ಏನಾದ್ರು ಸರ್ಕಾರ ಬಂದಿದೆ ಅಂದ್ರೆ ಇವತ್ತು ಕೇರಳದಲ್ಲಿ 30 ಗೆದ್ದಿದ್ದೇ ಆದರೆ ಅದು ಜಮೀರ್ ಅಹಮದ್ ಅವರ ಹಗಲು ರಾತ್ರಿ ಪರಿಶ್ರಮ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಇವತ್ತು ಇಂಥ ಅಹಿಂದ ನಾಯಕನ್ನ ಇವತ್ತು ನಮ್ಮ ಸಿದ್ದರಾಮಯ್ಯ ಅಹಿಂದ ನಾಯಕರವರ ಅವರಿಗೆ ಹೆಜ್ಜೆ ಆಗಿ ಅವರಿಗೆ ಬಲಗೈ ಬಂದಿದ್ದರಂತ ಅಹಿಂದ ನಾಯಕನ ಕೈ ಬಿಡ್ತಾ ಇರೋದು ನಮಗೆ ಬಹಳ ದುಃಖ ತರುವಂತ ವಿಚಾರ. ಹಂಗಾಗಿ ಯಾವುದೇ ಕಾರಣಕ್ಕೂ ಜಮೀರ್ ಅಹಮದ್ ಖಾನ್ ರಾಜಕೀಯವಾಗಿ ಅವ್ರನ್ನ ಮೂಲಗುಂಪು ಮಾಡದ ಈ ನಾಡಿನ ದಲಿತ ಸಮುದಾಯ ಆಗಿರಲಿ ಈ ನಾಡಿನ ಮುಸಲ್ಮಾನ್ ಸಮುದಾಯ ಆಗಲಿ ಯಾವುದೂ ಕೂಡ ಸಹಿಸಲ್ಲ. ಇನ್ನು ಇದೇ ವೇಳೆ ಮಾತನಾಡಿದ ಮುಸ್ಲಿಂ ಮುಖಂಡರು ಜಮೀರ್ ಅಹಮದ್ ಖಾನ್ ಅವರಿಗೆ ರಾಜ್ಯಾದ್ಯಂತ ಅಪಾರ ಬೆಂಬಲವಿದೆ. ಮುಸ್ಲಿಂ ಸಮುದಾಯದ ಜೊತೆಗೆ ದಲಿತರು ಹಾಗೂ ಹಿಂದುಳಿದ ವರ್ಗಗಳ ಬೆಂಬಲವೂ ಅವರಿಗಿದೆ. ಹೀಗಾಗಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಜಮೀರ್ ಅವರಿಗೆ ಡಿಸಿಎಂ ಸ್ಥಾನ ಹಾಗೂ ಪ್ರಭಾವಿ ಖಾತೆ ನೀಡಬೇಕು ಎಂದು ಒತ್ತಾಯಿಸಿದ್ರು. ಇವರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನಂತೀವಿ ನಾವು ನಮ್ ದೇವ್ರು ಅಂತ ಹೇಳ್ತೀವಿ, ಪೂಜೆ ಮಾಡ್ಬೇಕು ಅವ್ರಿಗೆ ಅಂತ ಒಳ್ಳೆದ್ ನಾವು ನಂಬಿದ್ದೀವಿ. ದಯವಿಟ್ಟು ಎಲ್ಲ ನಮ್ಮ ಮುಸ್ಲಿಮ್ಸ್ ಏನಿದ್ದಾರೆ ನಮ್ಮ ಮುಸ್ಲಿಂ ಬೇಜಾಗಿದೆ. ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ ಮನಸ್ಸು ಮಾಡಿದ್ರೆ ಡಿಸಿಎಂ ಕೊಡಬೇಕು. ಇನ್ನು ಪ್ರತಿಭಟನೆಯಲ್ಲಿ ಭೀಮ್ ಆರ್ಮಿ ವಿಭಾಗೀಯ ಅಧ್ಯಕ್ಷ ಜಕ್ಕನಹಳ್ಳಿ ಮೋಹನ್, ತಾಲೂಕಾಧ್ಯಕ್ಷ ಪ್ರತಾಪ್, ಈದ್ ಮಿಲಾದ್ ಕಮಿಟಿ ಮುಖ್ಯಸ್ಥ ಡಿಕೆ ಅಲೀಂ, ಸುನ್ನಿ ಕಮಿಟಿ ಮುಖಂಡ ಶಾಹಿಫ್, ಕಾಂಗ್ರೆಸ್ ಮುಖಂಡ ಸಿರಾಜ್ ಸಾಹಿಬ್ ಬೇಗ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.